ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಾಗಿದೆ. ಸುಕನ್ಯಾ ಸಮೃದ್ಧಿ ಯೋಜನೆ ಇದು ಭಾರತ ಸರ್ಕಾರದ ಅತ್ಯಂತ ಉತ್ತಮ ಮತ್ತು ಸುರಕ್ಷಿತ ಉಳಿತಾಯ ಯೋಜನೆಯಾಗಿದೆ. ಇದು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ರೂಪಿಸಲಾದ ವಿಶೇಷವಾದ ಒಂದು ಯೋಜನೆಯಾಗಿದೆ. ವಿಶೇಷವಾಗಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ, ಮದುವೆಗಾಗಿ ರೂಪಿಸಲಾದ ಒಂದು ಉತ್ತಮ ಯೋಜನೆಯಾಗಿದೆ. ಈ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಇನ್ನು ಮೊದಲನೇದಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂದರೆ ಇದು ಗೌರ್ಮೆಂಟ್ ಸೇವಿಂಗ್ ಸ್ಕೀಮ್ ಆಗಿದ್ದು ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯ ಒಂದು ಭಾಗ ಆಗಿದೆ. ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಹಣವನ್ನು ಸಂಗ್ರಹಿಸಲು ಇದು ಉತ್ತಮವಾದ ಒಂದು ಯೋಜನೆ ಆಗಿದೆ. ಇನ್ನು ಈ ಯೋಜನೆಯಲ್ಲಿ ಯಾರು ಖಾತೆಯನ್ನು ತೆರೆಯಬಹುದು ಅಂದರೆ 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಕ್ಕಳು ಈ ಯೋಜನೆಯ ಲಾಭವನ್ನು ಪಡಿಬಹುದು. 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಾಗಿರಬೇಕು, ಅಂಥವರಿಗೆ ಈ ಯೋಜನೆಯ ಲಾಭ ಸಿಗುತ್ತೆ. ಈ ಯೋಜನೆಯನ್ನು ತಂದೆ ಅಥವಾ ತಾಯಿ ಅಥವಾ ಗಾರ್ಡಿಯನ್ ಖಾತೆಯನ್ನು ತೆರೆಯಬಹುದು. ತಂದೆ, ತಾಯಿ ಅಥವಾ ಗಾರ್ಡಿಯನ್ ಖಾತೆಯನ್ನು ತೆರೆಯಬಹುದು. ಒಂದು ಕುಟುಂಬದಲ್ಲಿ ಸಾಮಾನ್ಯವಾಗಿ 2 ಹೆಣ್ಮಕ್ಳಿದ್ರೆ ಇಬ್ಬರಿಗೂ ಕೂಡ ಈ ಖಾತೆಯನ್ನು ತೆರೆಯಬಹುದು. ಆದರೆ ವಿಶೇಷ ಸಂದರ್ಭದಲ್ಲಿ 3 ಜನ ಹೆಣ್ಮಕ್ಳಿಗೂ ಕೂಡ ಖಾತೆಯನ್ನು ತೆರೆಯಬಹುದು. ಇನ್ನು ಸುಕನ್ಯಾ ಸಮೃದ್ಧಿ ಯೋಜನೆಯ ಹೂಡಿಕೆಯ ನಿಯಮ ಏನೇನಿದೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ನೀವು ಕನಿಷ್ಠ ವರ್ಷಕ್ಕೆ 250 ರೂಪಾಯಿಯನ್ನು ಹಾಕಬೇಕು. ವರ್ಷಕ್ಕೆ 250 ರೂಪಾಯಿಯನ್ನು ಹಾಕಲೇಬೇಕು. ಇನ್ನು ಗರಿಷ್ಠ ಅಂದರೆ ವರ್ಷಕ್ಕೆ 1,50,000ವರೆಗೆ ಹಣವನ್ನು ಹೂಡಿಕೆ ಮಾಡ್ಬೋದು. ಕನಿಷ್ಠ ಅಂದರೆ 250, ಗರಿಷ್ಠ ಅಂದರೆ 1,50,000. ಇದು ಒಂದು ವರ್ಷಕ್ಕೆ. ಇನ್ನು 15 ವರ್ಷ ಮಾತ್ರ ಹಣವನ್ನು ಹಾಕಬೇಕು. ಒಟ್ಟು ಯೋಜನೆ ಅವಧಿ ಅಂದರೆ 21 ವರ್ಷ. ಇನ್ನು ಸುಕನ್ಯಾ ಸಮೃದ್ಧಿ ಯೋಜನೆಯ ಬಡ್ಡಿ ದರ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ಈಗ ಅಂದರೆ 2026ರಲ್ಲಿ ಸುಮಾರು 8.2% ವಾರ್ಷಿಕ ಬಡ್ಡಿ ದರ ಇದೆ. ಇದು FDಗಿಂತ ಹೆಚ್ಚಿನ ಲಾಭ ಕೊಡೋ ಯೋಜನೆ ಆಗಿದೆ. FDಗಿಂತ ಹೆಚ್ಚಾದ ಲಾಭ ಈ ಯೋಜನೆಯಲ್ಲಿ ಸಿಗುತ್ತೆ ನೋಡಿ. 8.2% ವಾರ್ಷಿಕ ಬಡ್ಡಿ ಇದೆ. ಇನ್ನು ಸರ್ಕಾರ ಪ್ರತಿ 3 ತಿಂಗಳಿಗೆ ಬಡ್ಡಿಯನ್ನು ಬದಲಾಯಿಸ್ತಾನೆ ಹೋಗುತ್ತೆ. ಈ ಬಡ್ಡಿ ಅನ್ನೋದು ಹೆಚ್ಚಾಗುತ್ತಾನೆ ಹೋಗುತ್ತೆ. ಈ ಬಡ್ಡಿಯನ್ನು ನಿಮಗೆ ವರ್ಷಕ್ಕೆ 1 ಸರಿ ಮಾತ್ರ ನಿಮ್ಮ ಖಾತೆಗೆ ಸೇರಿಸ್ತಾರೆ. ಇದು FDಗಿಂತ ಹೆಚ್ಚಿನ ಲಾಭ ಕೊಡುತ್ತೆ. ಮೊದಲನೇದು 2026ರಲ್ಲಿ ಸುಮಾರು 8.2% ವಾರ್ಷಿಕ ಬಡ್ಡಿ ಇದೆ. ಸರ್ಕಾರ ಪ್ರತಿ 3 ತಿಂಗಳಿಗೆ ಬಡ್ಡಿಯನ್ನು ಬದಲಾಯಿಸ್ತಾ ಹೋಗುತ್ತೆ. ಬಡ್ಡಿ ವರ್ಷಕ್ಕೆ ಮಾತ್ರ ಸೇರಿಸಲಾಗತ್ತೆ. ಇನ್ನು ಈ ಯೋಜನೆಯಲ್ಲಿ ತೆರಿಗೆ ಲಾಭ ಹೇಗಿದೆ ಅನ್ನೋದನ್ನು ನೋಡೋಣ. 80C ಅಡಿಯಲ್ಲಿ ಸೆಕ್ಷನ್ 80C ಅಡಿಯಲ್ಲಿ 1,50,000ವರೆಗೆ ತೆರಿಗೆ ವಿನಾಯಿತಿ ಇದೆ. ಇಂಟ್ರೆಸ್ಟ್ ರೇಟ್ ಕೂಡ ಇಲ್ಲಿ ಟ್ಯಾಕ್ಸ್ ಫ್ರೀ ಇದೆ. ಮೆಚುರಿಟಿ ಅಮೌಂಟ್ ಕೂಡ ಟ್ಯಾಕ್ಸ್ ಫ್ರೀ ಇದೆ. ಇದನ್ನು ಇ ಸ್ಕೀಮ್ ಅಂತ ಕೂಡ ಕರೀತಾರೆ. ಇನ್ನು ನೀವು ಹಣವನ್ನು ತೆಗೆದುಕೊಳ್ಳೋಕೆ ಇರೋ ಕೆಲವೊಂದು ನಿಯಮ ಇದೆ. ನೀವು ಹಣವನ್ನು ನಾವು ಹಾಕಿರೋ ಹಣವನ್ನು ಹಿಂದಕ್ಕೆ ತೆಗೆದುಕೊಳ್ಬೇಕು ಅಂದರೆ ಅದಕ್ಕೂ ಕೂಡ ಕೆಲವೊಂದು ನಿಯಮ ಇದೆ. ಏನು ಅನ್ನೋದನ್ನು ನೋಡೋಣ ಬನ್ನಿ. 18 ವರ್ಷವಾದ ಮೇಲೆ 50% ಹಣವನ್ನು ನೀವು ತೆಗೆದುಕೊಳ್ಬೋದು. ಅದು ಕೂಡ ಶಿಕ್ಷಣಕ್ಕಾಗಿ ನೀವು ತೆಗೆದುಕೊಳ್ಬೇಕು. ಆದರೆ 21 ವರ್ಷಕ್ಕೆ ಮಾತ್ರ ನೀವು ಸಂಪೂರ್ಣ ಹಣ ನಿಮ್ಮ ಕೈಗೆ ಸಿಗುತ್ತೆ. 18 ವರ್ಷಕ್ಕೆ 0.5% ಅಂದರೆ 50% ಸಿಗುತ್ತೆ. 21 ವರ್ಷಕ್ಕೆ ನೀವು ಸಂಪೂರ್ಣ ಹಣವನ್ನು ಪಡೆದುಕೊಳ್ಬಹುದು. ಇನ್ನು ನೀವು ಎಲ್ಲಿ ಖಾತೆಯನ್ನು ತೆಗಿಬಹುದು ಅಂದರೆ ಪೋಸ್ಟ್ ಆಫೀಸ್ನಲ್ಲಿ ನಿಮ್ಮ ಖಾತೆಯನ್ನು ಓಪನ್ ಮಾಡ್ಕೊಳ್ಬಹುದು, ಅಥವಾ ಸರ್ಕಾರಿ ಬ್ಯಾಂಕುಗಳಲ್ಲೂ ಕೂಡ ಈ ಖಾತೆಯನ್ನು ಓಪನ್ ಮಾಡ್ಬೋದು.
ಅಥವಾ ಇನ್ನು ಈಗ ಕೆಲವು ಪ್ರೈವೇಟ್ ಬ್ಯಾಂಕ್ಗಳಿಗೂ ಕೂಡ ಈ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಅಲ್ಲೂ ಕೂಡ ನೀವು ಖಾತೆಯನ್ನು ತೆರಿಬಹುದು. ಆದರೆ ಬೆಸ್ಟ್ ಅಂದರೆ ಪೋಸ್ಟ್ ಆಫೀಸ್ನಲ್ಲಿ ನೀವು ಈ ಖಾತೆಯನ್ನು ತೆರೆಯೋದು ಒಳ್ಳೆಯದು. ಇನ್ನು ಈ ಖಾತೆಯನ್ನು ನೀವು ಓಪನ್ ಮಾಡಲಿಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸ್ ಏನು ಅಂದರೆ, ಮಗುವಿನ ಬರ್ತ್ ಸರ್ಟಿಫಿಕೇಟ್ ಬೇಕು, ಪೋಷಕರ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಬೇಕು, ಅಡ್ರೆಸ್ ಪ್ರೂಫಿಗೆ ನಿಮ್ಮ ರೇಷನ್ ಕಾರ್ಡ್ ಬೇಕು, ಇನ್ನು ಫೋಟೋ ಬೇಕು. ಈ 4 ಬೇಕಾಗತ್ತೆ. ಮಗುವಿನ ಬರ್ತ್ ಸರ್ಟಿಫಿಕೇಟು, ಪೋಷಕರ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್, ಅಡ್ರೆಸ್ ಪ್ರೂಫ್ಗೆ ರೇಷನ್ ಕಾರ್ಡ್ ಮತ್ತು ಫೋಟೋ. ಈ ಯೋಜನೆಯಿಂದ ಸಿಗೋ ಮುಖ್ಯ ಲಾಭ ಅಂದರೆ ಇದರಿಂದ ಸರ್ಕಾರದ ಭದ್ರತೆ ಇರುತ್ತೆ, ರಿಸ್ಕ್ ಇರೋದಿಲ್ಲ, ಹೆಚ್ಚು ಬಡ್ಡಿ ದರ ಸಿಗುತ್ತೆ, ಟ್ಯಾಕ್ಸ್ ಫ್ರೀ ಇರುತ್ತೆ, ಮಕ್ಕಳ ಭವಿಷ್ಯಕ್ಕೆ ಉತ್ತಮವಾದ ಯೋಜನೆ ಇದಾಗಿರುತ್ತೆ. ಇನ್ನು ನೀವು ಈ ಯೋಜನೆಯಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಅಂದರೆ, ನೀವು ಈ ಯೋಜನೆಯಲ್ಲಿ ಮಧ್ಯದಲ್ಲಿ ಹಣವನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಇದು ಲಾಂಗ್ ಟರ್ಮ್ ಸ್ಕೀಮ್ ಆಗಿರುತ್ತೆ. 15 ವರ್ಷ ನೀವು ಹಣವನ್ನು ಹೂಡಲೇಬೇಕು. ಸಮಯಕ್ಕೆ ಹಣ ಹಾಕದೇ ಇದ್ದರೆ ಪೆನಾಲ್ಟಿ ಬೀಳುತ್ತೆ. ಉದಾಹರಣೆಗೆ ನೀವು 1 ವರ್ಷಕ್ಕೆ 250 ರೂಪಾಯಿನ ಕಟ್ಟಬೇಕು. ಈ ಹಣ ನಿಮ್ಮ ಕೈಲಿ ಕಟ್ಟೋಕ್ಕಾಗಲಿಲ್ಲ ಅಂದರೆ ಅಲ್ಪ ಮಟ್ಟಿಗೆ ಅಂದರೆ 50ರಿಂದ 100 ರೂಪಾಯಿವರೆಗೂ ನಿಮಗೆ ಪೆನಾಲ್ಟಿ ಬೀಳುತ್ತೆ. ನಾನು ಒಂದು ಉದಾಹರಣೆ ಮೂಲಕ ನಿಮಗೆ ಹೇಳ್ತೇನೆ. ನೀವು ವರ್ಷಕ್ಕೆ 1 ಲಕ್ಷ ಹಾಕಿದರೆ 21 ವರ್ಷಕ್ಕೆ 40,70,000ವರೆಗೆ ಅಮೌಂಟ್ ಬರಬಹುದು. ಇದು ಇಂಟ್ರೆಸ್ಟ್ ರೇಟ್ ಮೇಲೆ ಇನ್ನೂ ಹೆಚ್ಚಾಗಬಹುದು. ಇನ್ನು ಸರಳವಾಗಿ ಹೇಳೋದಾದರೆ, ಹೆಣ್ಣುಮಕ್ಕಳ ಫ್ಯೂಚರ್ಗಾಗಿ ಸೇಫೆಸ್ಟ್ ಮತ್ತು ಬೆಸ್ಟ್ ಗೌರ್ಮೆಂಟ್ ಸೇವಿಂಗ್ಸ್ ಸ್ಕೀಮ್ ಅಂದರೆ ಅದು ಸುಕನ್ಯಾ ಸಮೃದ್ಧಿ ಯೋಜನೆನೇ ಆಗಿರುತ್ತೆ. ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ನೀವು 15 ವರ್ಷಕ್ಕೆ ಹಣವನ್ನು ಹೂಡಲೇಬೇಕು. ಆದರೆ ನಿಮಗೆ ಕೊನೆಯಲ್ಲಿ ಒಂದು ದೊಡ್ಡ ಅಮೌಂಟ್ ರಿಟರ್ನ್ ಆಗಿ ಸಿಗತ್ತೆ. ಇದಿಷ್ಟು ಸುಕನ್ಯಾ ಸಮೃದ್ಧಿ ಯೋಜನೆಯ ಬಗ್ಗೆ ಮಾಹಿತಿಯಾಗಿತ್ತು. ಈ ಯೋಜನೆ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಚಾಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.